ನಾವು ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂದರೆ ಚಿಕನ್ ಗ್ರೇವಿ. ಸೊ ರುಬ್ಬಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಆ್ಯಂಡ್ 5ರಿಂದ 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು, ಆಮೇಲೆ 1 ಏಲಕ್ಕಿ, ಚಕ್ಕೆ, ಲವಂಗ. ಇದು ಬಂದು ಸ್ಪೈಸೀಸ್ಗೆ. ಆ್ಯಂಡ್ ದೆನ್ ಇದು ಒಂದೇ 1 ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಕಾಯಿ, ಇಷ್ಟನ್ನೆಲ್ಲ ಹಾಕೊಂಡು ರುಬ್ಕೊಳ್ಳೋಣ. ಓಕೆನಾ? ಸೊ ಗೈಸ್, ಇವಾಗ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಓಕೆನಾ? ಅರ್ಧ kg 1 ಕಪ್ ಆಗುವಷ್ಟು ಮೊಸರು ಹಾಕೊಳ್ಳೋಣ. 1/2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಅಂತ ಸ್ವಲ್ಪ ಮ್ಯಾಗಿ ಮಸಾಲ. ಇದು ಲೈಟ್ ಟೆಕ್ಸ್ಚರ್ಗೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗೈಸ್, ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಸೊ ಒಂದು ಬಾಣಲಿ ಇಟ್ಬಿಟ್ಟು ಕಾಯೋದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಕ್ರಿಸ್ಪಿನೆಸ್ಗೋಸ್ಕರ ಕರಿಬೇವು ಹಾಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ ಹಾಕೊಳ್ಳೋಣ. ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಇದನ್ನ ನೀಟಾಗಿ ಹಾಕೊಳ್ತಾ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಹೊಂದ್ಕೊಬೇಕು. ಇವಾಗ ಇದು ಫುಲ್ ಕುದಿ ಬಂದ್ಮೇಲೆ ಉಪ್ಪು ಹಾಕೊಳ್ಳೋಣ. ಕುದೀತಾ ಇದೆ ಇವಾಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಪ್ಷನಲ್ಲು, ನೀವು ಕಲ್ಲುಪ್ಪಾದ್ರೂ ಹಾಕೋಬಹುದು ಅಥವಾ ಪುಡಿ ಉಪ್ಪಾದ್ರೂ ಹಾಕೋಬಹುದು. ನಾನು ಪುಡಿ ಉಪ್ಪು ಹಾಕ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಖಾರ ಇಡಿಸ್ಲಿಲ್ಲ, ಇನ್ನೂ ಸ್ವಲ್ಪ ಬೇಕು ಅಂತ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು.